ಜನ ಬಂದಿದ್ರು ಸರ್. ಒಳಗಡೆ ಶುಭ್ರವಾಗಿದೆ, ಸ್ವಚ್ಛವಾಗಿದೆ, ಎಲ್ಲವೂ ಹೌದು. ಆದರೆ ಇಕೋ ಬೀಚಿನ ಹೊರಗಡೆ 3 ಕಿಲೋಮೀಟರ್ ನಾವು ಓಡಾಡ್ಬಿಟ್ರೆ ಕನಿಷ್ಠ ಒಂದು 5 ಲಾರಿ ಕಸ ತೆಗಿಬಹುದು ನಾವು. ಕಸ ಮತ್ತು ಪ್ಲಾಸ್ಟಿಕ್ ಹೇಳುವಂಥದ್ದು ನಮ್ಮ ಪ್ರವಾಸೋದ್ಯಮಕ್ಕೆ ಅತ್ಯಂತ ದೊಡ್ಡ ಸವಾಲು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಕರಾವಳಿಯಲ್ಲಿರುವಂಥದ್ದು ಮತ್ಸ್ಯೋದ್ಯಮ. ಇವತ್ತು ನಾವು ಏನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಪ್ರವಾಸೋದ್ಯಮದ ಹೆಸರಲ್ಲಿ ಕರಾವಳಿಯ ಎಲ್ಲ ಭಾಗಗಳನ್ನ ಆವರಿಸಿಕೊಳ್ತಾ ಇದ್ದೀವಿ. ಹಾಗಿದ್ರೆ ಈ ಮತ್ಸ್ಯೋದ್ಯಮವನ್ನ ನಂಬಿರೋರ ಮುಂದಿನ ಬದುಕು ಏನು? ಕೇವಲ ಪ್ರವಾಸೋದ್ಯಮವನ್ನು ಮಾತ್ರ ನಾವು ಅಭಿವೃದ್ಧಿ ಪಡಿಸಿದ್ರಾಯ್ತಾ? ಮುರುಡೇಶ್ವರದಲ್ಲಿ ನನ್ನ ಎದುರಲ್ಲೇ ನಡೆದಿರುವಂಥ ಘಟನೆ, 2 ಜನ ಅಜ್ಜಿ ಇದ್ರು. ಬನಾನಾ ಬೋಟ್ ಅಂತ ಬಂತು, ಎಲ್ಲರೂ ಕೂಡ ಸುತ್ತಲೂ ನಿಲ್ಲಿಸ್ಬಿಟ್ರು. ಇವರಿಗೆ ದೋಣಿಯನ್ನು ತೆಗೆದುಕೊಂಡು ಹೋಗೋದಕ್ಕೆ, ಫಿಶಿಂಗ್ ಮಾಡೋಕೆ ಹೋಗೋದಕ್ಕೆ ವಯಸ್ಸಾದವ್ರಿಗೆ ಅಲ್ಲಿ ಜಾಗನೇ ಇರಲಿಲ್ಲಾಗಿತ್ತು. ಒಂದು ಸಣ್ಣ ಸಂಘರ್ಷವೇ ಆಯಿತು. ಹಾಗಾಗಿ ಮತ್ಸ್ಯೋದ್ಯಮದ ಕಡೆಯಲ್ಲೂ ಕೂಡ ಈ ಪ್ರವಾಸೋದ್ಯಮದ ಪೆರಲ್ಲಾಗಿ ನಾವು ಮಹತ್ವವನ್ನು ಕೊಡುವಂಥ ಅಗತ್ಯ ಇದೆ. ಕರಾವಳಿಯಲ್ಲಿ ಬೆಳೆಯುವಂತಹ ಕಡಲಾಮೆಗಳಿರ್ಬೋದು, ಏಡಿಗಳಿರ್ಬೋದು, ಬೆಂಚುಗಲ್ಗಳಿರ್ಬೋದು, ಕಪ್ಪೆಗಳಿರ್ಬೋದು. ಪ್ರವಾಸೋದ್ಯಮದಲ್ಲಿ ಕಡಲ್ಗಳೆಲ್ಲವೂ ಇವತ್ತು ಕಟ್ಟಾಗ್ತಾ ಬಂದಿದೆ. ಅದರ ಬೆಳವಣಿಗೆಗೆ, ಆ ಜೀವ ಸಂಕುಲದ ಬೆಳವಣಿಗೆಗೆ ಅವಕಾಶಗಳು ಕುಂಠಿತವಾಗ್ತಾ ಬಂದಿದೆ. ಹಾಗಾಗಿ ಪ್ರವಾಸೋದ್ಯಮ ಮಾಡುವಾಗ ಅದು ಯಾವುದೇ ರೀತಿಯಾದಂಥ ಇಕಾಲಜಿಕಲ್ ಇಂಬ್ಯಾಲೆನ್ಸ್ ಆಗದೇ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕಾದಂತಹ ಕರ್ತವ್ಯ ಕೂಡ ನಮ್ಮಲ್ಲಿದೆ. ಈಗಾಗಲೇ ನಾನು ಹೇಳಿದೆ, ಸಹ್ಯಾದ್ರಿ ಹೇಳುವಂಥದ್ದು ಒಂದು ದೊಡ್ಡ ಸಸ್ಯಕಾಶಿ ಹೇಳುವಂಥದ್ದು. ನಾನು ಕೊಡಗಿನಿಂದ ಬರ್ತಾ ಇರುವಾಗ ಒಂದು ಸನ್ನಿವೇಶ ನನಗೆ ಎದುರಾಯಿತು. ಕಾಫಿ ತೋಟ ಸರ್ ಚೆನ್ನಾಗಿದೆಯಲ್ಲ ಅಂತಂದೆ ಪಕ್ಕದಲ್ಲಿ ಕೂತವ್ರ ಹತ್ರ. ಅದು ಕಾಫಿ ತೋಟ ಅಲ್ಲ, ಅದು ಪಾಪಿಗಳ ತೋಟ ಅಂತ ಹೇಳಿದ್ರು. ಸರ್ ಯಾಕೆ ಹಿಂಗ ಅಂತೀರಿ ಕೇಳಿದೆ. 15-20 ಎಕರೆ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ. ಅವ್ರಿಗಿರುವಂಥದ್ದು 5-6 ಗುಂಟೆ ಜಾಗ ಮಾತ್ರ. ಆ 5-6 ಗುಂಟೆ ಜಾಗದಲ್ಲಿ ರೆಸಾರ್ಟ್ ಮಾಡ್ತಾರೆ. ರೆಸಾರ್ಟ್ನ ಸುತ್ತಮುತ್ತಲೆಲ್ಲ ಗುಡ್ಡ ಕಡಿತಾರೆ, ಮರಗಳನ್ನ ಕಡಿತಾರೆ, ಉತ್ಪನ್ನ ತಗೊಳ್ತಾರೆ. ಇನ್ನು ಮುಂದೆ ಒಂದಲ್ಲ ಒಂದು ದಿವಸ ಅದು ಪರಿಸರದ ಮೇಲೆ ಪರಿಣಾಮ ಬೀರೋದ್ರಲ್ಲಿ ಸಂದೇಹ ಇಲ್ಲ ಅಂತ ಹೇಳಿದ್ರು. 8-10 ವರ್ಷಗಳ ನಂತರದಲ್ಲಿ ಕೊಡಗಿನಲ್ಲಿ ಆಗಿರುವಂತಹ ದೊಡ್ಡ ದುರಂತವನ್ನು ನಾವು ಕಂಡಿದ್ದೀವಿ. ಮತ್ತು ಅವೈಜ್ಞಾನಿಕವಾಗಿ ನಾವು ಯಾವುದೇ ರೀತಿಯಾದಂತಹ ಪ್ರವಾಸೋದ್ಯಮನ ಮಾಡಿದ್ರೆ ಅದು ಖಂಡಿತವಾಗಿಯೂ ನಮ್ಮ ಜೀವ ಪರಿಸರಕ್ಕೆ ಹಾನಿಯಾಗ್ತದೆ ಹೇಳೋದ್ರಲ್ಲಿ ಸಂದೇಹವಿಲ್ಲ. ಇವತ್ತು ಹೋಮ್ ಸ್ಟೇ ಹೇಳುವಂಥದ್ದು ಮನೆಗಳಲ್ಲಿ ಹೋಮ್ ಸ್ಟೇಗಳಾಗಿದೆ. ಅದು ಕೂಡ ಸರ್ಕಾರದ ಸುಪರ್ತಿಗೆ ಬರಬೇಕು ಮತ್ತು ಅದಕ್ಕೆ ತನ್ನದೇ ಆದಂತಹ ಒಂದು ಮಾರ್ಗದರ್ಶನ ಮತ್ತು ಮಾನದಂಡ ಇರಬೇಕು. ಮತ್ತು ಇವತ್ತು ಪ್ರವಾಸೋದ್ಯಮ ವ್ಯಾಪಕವಾಗಿ ಬೆಳೆಯೋದ್ರ ಜೊತೆಲಿ ಸಂಚಾರವೂ ಕೂಡ ಅವ್ಯಾಹತವಾಗಿ ಹೆಚ್ಚಿದೆ. ಹಾಗಾಗಿ ಸಂಚಾರಿ ವ್ಯವಸ್ಥೆಯು ಕೂಡ ಉತ್ತಮವಾಗಬೇಕು. ಮತ್ತು ಹೊನ್ನಾವರ ಪ್ರವಾಸೋದ್ಯಮದ ವ್ಯಾಪ್ತಿಯನ್ನು ಹೇಳೋದಕ್ಕೆ ಈ ಸಮಯ ಸಾಕಾಗುವುದಿಲ್ಲ. ಈಗಾಗಲೇ ಚೀಟಿ ಬಂದಿದೆ. ಹಾಗಾಗಿ ಪ್ರವಾಸೋದ್ಯಮದ ಸವಾಲುಗಳ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಬೇಕು. ತಾಂತ್ರಿಕವಾಗಿ ಯೋಚನೆ ಮಾಡುತ್ತಾ ವೈಜ್ಞಾನಿಕವಾಗಿ